ಬಂಧುಗಳೇ ನಮಸ್ತೆ. ಪ್ರಸ್ತುತ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅತಿ ಹೆಚ್ಚು ಕಮೆಂಟ್ಗಳನ್ನ ಪಡಿತಾ ಇರತಕ್ಕಂಥ ವಿಡಿಯೋಗಳಂದ್ರೆ ಅದು ಸೌಜನ್ಯಳ ವಿಡಿಯೋಗಳು. ಅದರಲ್ಲೂ ಸಮೀರ್ ಎಂಡಿಯ ಈ ಧರ್ಮಸ್ಥಳದ ಕುರಿತು ವಿಡಿಯೋಗಳಿಗಂತೂ ಅತಿ ಹೆಚ್ಚು ಕಮೆಂಟ್ಗಳು ಬರೋದನ್ನ ನಾವೆಲ್ಲ ಕಂಡೇ. ಯಾಕೆ ಜನಗಳು ಈ ವಿಷಯಕ್ಕೆ ಅಷ್ಟೊಂದು ಆಕ್ರೋಶಭರಿತರಾಗಿ ಕಮೆಂಟ್ಗಳನ್ನ ಮಾಡ್ತಾರೆ? ಸೌಜನ್ಯಳ ಅತ್ತೆ ಆ ರೀತಿ ಭೀಕರತೆಯಿಂದ ಕೂಡಿತ್ತು, ಹಾಗಾಗಿ ಜನರು ಆಕ್ರೋಶಗೊಳ್ಳೋದು ಕಾಮನ್ನೇ. ಹಾಗಾದ್ರೆ ನಾವು ಕಮೆಂಟ್ ಮಾಡ್ತಿರ್ತಕ್ಕಂಥ ಪರಿ ಕರೆಕ್ಟ್ ಆಗಿದೆಯಾ? ಸಮೀರ್ ಎಂಡಿ ಇನ್ನು ಮಾಡಿರ್ತಕ್ಕಂಥದ್ದು ಕೇವಲ ಆರೋಪಗಳಷ್ಟೇ. ಅವ್ರ ಹತ್ರ ಸಾಕ್ಷಿ ಇರ್ಬೋದು, ಅವ್ರ ವಿಡಿಯೋನ ಕಲೆಕ್ಟ್ ಮಾಡಿರ್ಬೋದು, ಅವ್ರ ಹತ್ರ ಇರ್ತಕ್ಕಂಥ ಸಾಕ್ಷಿಯನ್ನ ಒಂದು ವಿಡಿಯೋದಲ್ಲಿ ಕಂಟೆಂಟ್ ರೂಪದಲ್ಲಿ ತೋರಿಸಿದ್ದಾರೆ. ಆ ಆರೋಪ ಸಾಬೀತಾಗ್ಲಿ, ಅವಾಗ ನೀವು ಬೇಕಿದ್ರೆ ಈ ಕಮೆಂಟ್ ಬಾಕ್ಸ್ ಅನ್ನ ನೀವು ಕೈಗೆ ತಗೊಳ್ತೀರಿ. ಈಗಲೇ ಸುಮ್ಮನೆ ಹುಚ್ಚೆದ್ದು ಧರ್ಮಸ್ಥಳದ ಬಗ್ಗೆ ಅಥವಾ ಧರ್ಮಾಧಿಕಾರಿಗಳ ಬಗ್ಗೆ ಕೆಟ್ಟ ಕಮೆಂಟ್ ಮಾಡ್ತಕ್ಕಂಥದ್ದು ನನ್ನ ಪ್ರಕಾರ ತಪ್ಪೆ. ನಾವು ಯಾವುದೇ ಆರೋಪಗಳು ಸಾಬೀತಾಗೋಕ್ಕಿಂತ ಮೊದಲೇ ನಾವು ಅವರ ವಿರುದ್ಧ ಆಕ್ರೋಶಗೊಳ್ತಕ್ಕಂಥದ್ದು ಖಂಡಿತ ತಪ್ಪಾಗುತ್ತೆ. ಈಗ ಸಮೀರ್ ಅವರಿಗೂ ಒಂದು ಸಾಕ್ಷಿ ಸಿಕ್ಕಿದೆ. ಪೊಲೀಸರು ಅದನ್ನ ನ್ಯಾಯಯುತವಾಗಿ ತನಿಖೆ ಮಾಡಲಿ. ಪೊಲೀಸರಿಗೆ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ, ನಮ್ಮ ಮೇಲೆ ಒತ್ತಡ ಇದೆ ಅನ್ನೋದೇನಾದ್ರೂ ಆದ್ರೆ ಅದನ್ನ ಸೆಂಟ್ರಲ್ ಅವ್ರಿಗೆ ಹಸ್ತಾಂತರ ಮಾಡಲಿ. ಈ ಬಾರಿ ಒಂದು ಉತ್ತಮ ಸಾಕ್ಷಿಯೂ ಸಿಕ್ಕಿದೆ. ಈ ಸಾಕ್ಷಿಯನ್ನು ಇಟ್ಕೊಂಡು ಈ ಬಾರಿ ಆದ್ರೂ ಧರ್ಮಸ್ಥಳದ ಬಗ್ಗೆ ಇನ್ನೊಂದು ವಿಡಿಯೋ ಬರೋಕ್ಕಿಂತ ಮುಂಚೆ ಈ ಕೇಸಿಗೆ ಒಂದು ಇತ್ಯರ್ಥ ಸಿಗ್ಲಿ, ಎಲ್ಲರಿಗೂ ನ್ಯಾಯ ಸಿಗ್ಲಿ. ಯಾರೇ ತಪ್ಪಿತಸ್ಥರೇ ಆಗಿರ್ಲಿ ಅವರಿಗೆ ಕಠಿಣವಾದ ಶಿಕ್ಷೆ ಆಗ್ಲಿ. ಧರ್ಮಸ್ಥಳದ ಬಗ್ಗೆ ಇರ್ತಕ್ಕಂಥ ಕೆಲವು ಆಪಾದನೆಗಳು ಬೇಗ ಇತ್ಯರ್ಥಗೊಳ್ಳಲಿ ಅನ್ನೋದೇ ನನ್ನ ವಿಡಿಯೋದ ಆಶಯ. ಧನ್ಯವಾದಗಳು. ದಯವಿಟ್ಟು ಯಾರು ಅನ್ಯತಾ ಭಾವಿಸಬೇಡಿ. ನಿಮ್ಮ ಕಮೆಂಟ್ಗಳು ಸಮೀರ್ ನಿನ್ನ ವಿಡಿಯೋ ಚೆನ್ನಾಗಿದೆ, ನೀನು ಒಳ್ಳೆಯ ಸಾಕ್ಷಿಯನ್ನ ಕಲೆ ಹಾಕಿದೀಯಾ, ಅಥವಾ ಇದರಿಂದ ಸೌಜನ್ಯಗೆ ನ್ಯಾಯ ಸಿಗುತ್ತೆ, ನೀನು ತುಂಬಾ ಒಳ್ಳೆಯ ಸಾಕ್ಷಿನ ಕಲೆ ಹಾಕಿದೆ, ಈ ರೀತಿ ಇರಲಿ. ಅದು ಬಿಟ್ಟು ಧರ್ಮಸ್ಥಳದಲ್ಲಿ ಧರ್ಮ ಇಲ್ಲ, ಅದು ಡಾಂಬಾರು ಸ್ಥಳ, ನಾನು ಇನ್ನು ಮುಂದೆ ಧರ್ಮಸ್ಥಳಕ್ಕೆ ಭೇಟಿಯನ್ನೇ ನೀಡುವುದಿಲ್ಲ, ಈ ರೀತಿಯ ಕಮೆಂಟ್ಗಳು ಸದ್ಯಕ್ಕೆ ಅನಿವಾರ್ಯತೆ ಇಲ್ಲ ಅನ್ನೋದೇ ನನ್ನ ಆಶಯ. ಧನ್ಯವಾದಗಳು.